ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚಂದ್ರಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನವೀನ್ ಮಂಜುನಾಥ್. ಸೊ ಹಿಂದಿನ ಕಾಲದಲ್ಲಿ ಅಂದರೆ 20-30 ವರ್ಷಕ್ಕಿಂತ ಹಿಂದೆ ಮತ್ತು ಉಗಿ ಬಂಡಿ ಅಂತಿತ್ತು. ಉಗಿ ಬಂಡಿ ಅಂತಂದ್ರೆ ಒಂದು ಟ್ರೈನು ನೀರು ಬಿಸಿ ಆದಾಗ ಆ ಟ್ರೈನು ಮುಂದೆ ಕೊಡ್ತಾ ಇತ್ತು. ಆ ಮಾದರಿಯಲ್ಲೇ ಅದೊಂದು ವಿಶೇಷವಾದ ಒಂದು ವಸ್ತು ಇದೆ. ಅದು ನೋಡಿ, ಇದು ಬೋಟ್ ಅಂತ ಹೇಳ್ತೀವಿ, ಅಂದ್ರೆ ಕನ್ನಡದಲ್ಲಿ ದೋಣಿ ಅಂತ ಹೇಳ್ತೀವಿ. ಆ ಒಂದು ಉಗಿ ಬಂಡಿ ಮಾದರಿಯಲ್ಲಿ ನೀರು ಬಿಸಿ ಆದಾಗ ತನ್ನ ಚಲನೆಯನ್ನು ಸ್ಟಾರ್ಟ್ ಮಾಡುತ್ತೆ, ಅದು ಓಡುತ್ತೆ. ಸೊ ಅದು ಹೇಗೆ ಓಡುತ್ತೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇದೊಂದು ಚಿಕ್ಕದಾದಂಥ ಪ್ರಯೋಗ. ಮಕ್ಕಳಿಗೆ ಈ ಒಂದು ಪ್ರಯೋಗ ಎಲ್ಲ ತುಂಬ ಖುಷಿ ಕೊಡುತ್ತೆ, ಆಟಿಕೆ ಆಗಿರುತ್ತೆ, ಜೊತೆಗೆ ಒಂದು ಸುಂದರವಾದಂಥ ಖುಷಿ ಕೊಡುತ್ತೆ. ಸ್ನೇಹಿತರೆ, ಇದು ಆನ್ಲೈನಲ್ಲಿ ಸಿಗುತ್ತೆ. ಏನು ಉಗಿ ಬಂಡಿ ಅಂತ ಹೇಳಿದೆ ನಿಮಗೆ. ಸೊ ಆ ಮಾದರಿಯಲ್ಲಿ ಈ ಒಂದು ಬೋಟು ಕೆಲಸ ಮಾಡುತ್ತೆ. ಇದರಲ್ಲಿ ತುಂಬ ಜಾಸ್ತಿ ಏನಿಲ್ಲ, ಒಂದು 300-400 ರೂಪಾಯಿಗೆ ಈ ಒಂದು ಉಗಿ ಬಂಡಿ ಥರ ಕೆಲಸ ಮಾಡೋ ಬೋಟ್ ಸಿಗ್ಬೋದು. ಸೊ ಇದರಲ್ಲಿ ಕೆಲವು ಸೆಟ್ ಕೊಡ್ತಾರೆ ನೋಡಿ. ಇದು ಬೋಟ್ ಕೊಡ್ತಾರೆ. ಸೊ ಬೋಟ್ ಜೊತೆಗೆ ಒಂದು ಲ್ಯಾಂಪ್ ಅಂತ ಕೊಡ್ತಾರೆ. ಸೊ ಈ ಲ್ಯಾಂಪ್ ಈ ಥರ ಒಂದು ಚಿಕ್ಕದಾದಂಥ ದೀಪ ಇರುತ್ತೆ. ಸೊ ಈ ದೀಪವನ್ನು ಕೊಡ್ತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ನಿಮ್ಗೆ ತೋರಿಸ್ತೀನಿ, ಓಡಿಸಿ ಸಹ ತೋರಿಸ್ತೀನಿ. ಸೊ ಇದು ಏನು ಅಂದರೆ, ಫಸ್ಟು ಇಲ್ಲಿ ನೋಡಿ, ಕೆಳಗಡೆ ಚಿಕ್ಕದಾದಂಥ 2 ಪೈಪ್ ಥರ ಕೊಟ್ಟಿದ್ದಾರೆ. ಈ ಪೈಪ್ ನೋಡಿ, ಇಲ್ಲಿಂದ ಆಚೆ ಬಂದಿದೆ, ಇಲ್ಲಿ ಒಳಗಡೆ ಕನೆಕ್ಟ್ ಆಗಿದೆ. ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕ ಪ್ಲೇಟ್ ಥರ ಕಾಣುತ್ತೆ. ಸೊ ನೀವು ನೋಡ್ರೆ ಗೊತ್ತಾಗುತ್ತೆ, ಚಿಕ್ಕ ಪ್ಲೇಟ್ ಥರ ಇದೆ. ಸೊ ಇದು ಸಿರಿಂಜು. ಯಾಕಂದರೆ ಈ ಪೈಪ್ ಒಳಗೆ ನೀರು ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನೀರು ತೊಗೋಬೇಕು. ನೀರು ತೊಗೊಂಡು ನೋಡಿ, ಈ ಒಂದು ಹೋಲ್ ಇದೆಯಲ್ಲ, ಈ ಹೋಲಲ್ಲಿ ಈ ನೀರನ್ನು ಹೀಗೆ ಹಾಕಬೇಕು. ಇಲ್ಲಿ ಹಾಕಿದಾಗ ಪಕ್ಕದ ಹೋಲಲ್ಲಿ ಬರುತ್ತೆ. ಅವಾಗ ಏನಾಗುತ್ತೆ, ನೀರು ಇದರೊಳಗೆ ತುಂಬಿದೆ ಅಂತ ಗೊತ್ತಾಗುತ್ತೆ. ಸೊ ತುಂಬಿದೆ ಅಂತ ಗೊತ್ತಾದ್ಮೇಲೆ ಈ ಬೋಟಿಗೆ ಈಗ ನೀರು ತುಂಬಿದಾದ್ಮೇಲೆ ನನ್ನ ಹತ್ರ 3 ಬೋಟ್ ಇದೆ. ಸೊ ನಾನು ಇವಾಗ ಒಂದು ಬೋಟ್ ತೋರಿಸ್ತೀನಿ. ಈ ಒಂದು ಬೋಟ್ ಹೇಗೆ ಅಂದರೆ, ಈ ನೀರಲ್ಲಿ ಹೀಗೆ ಇಟ್ಟಿದ್ದೀನಿ. ಈಗ ನೋಡಿ, ನೀರಲ್ಲಿ ಇಟ್ಟಿದ್ದೀನಿ. ಸೊ ನೀರು ಇಟ್ಟಾದ್ಮೇಲೆ ಸೊ ಈ ಥರ ನೋಡಿ, ಈ ಥರ ದೀಪ ಬರುತ್ತೆ. ಸೊ ಈ ಥರ ಚಿಕ್ಕದಾದ ದೀಪ ಬರುತ್ತೆ. ಯಾಕಂದರೆ ಇದರಲ್ಲಿ ದೀಪ ಹೊಚ್ಚಿದ ಮೇಲೆ ಇದು ದೀಪ ಹೊಚ್ಚಾದ್ಮೇಲೆ ಅಲ್ಲಿರೋ ನೀರು ಹಾಕಿದ್ನಲ್ಲ, ಆ ನೀರು ಕಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಯಕ್ಕೆ ಸ್ಟಾರ್ಟ್ ಆದಮೇಲೆ ಸೊ ಇದು ಓಡಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಆ ದೀಪವನ್ನು ಹಚ್ಚಿ ಅಲ್ಲಿಡ್ತೀನಿ. ನೋಡಿ, ದೀಪ ಹಚ್ಚಿದ್ದೀನಿ, ಆಲ್ರೆಡಿ ನೀರು ಹಾಕಿದ್ದೀನಿ. ಸೊ ದೀಪವನ್ನು ಇಲ್ಲಿ ನೋಡಿ ಇಟ್ಟಿದ್ದೀನಲ್ವಾ, ಇಲ್ಲಿ ದೀಪವನ್ನು ಇಡ್ತೀನಿ. ಇಲ್ಲಿ ಇಡ್ತೀನಿ. ಅದು ಹೇಗೆ ಓಡುತ್ತೆ ನೋಡಿ. ಸ್ಟಾರ್ಟ್ ಆಯಿತು, ಓಡಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ದೀಪ ಹೊತ್ತು ನೀರು ಉಗಿ ಬಂಡಿ ಥರ ಕೆಲಸ ಮಾಡುತ್ತೆ. ಸೊ ಮಕ್ಕಳಿಗೆ ಒಂದು ಆಟಿಕೆ ಆಗಿರುತ್ತೆ, ಜೊತೆಗೆ ಪ್ರಯೋಗ ಸಹ ಆಗುತ್ತೆ. ತನ್ನಷ್ಟು ತಾನೇ ಈ ಬೋಟು ಓಡಕ್ಕೆ ಸ್ಟಾರ್ಟ್ ಆಗುತ್ತೆ. ಶಬ್ದ ಮಾಡ್ತಾ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ನನ್ನ ಹತ್ರ ಇನ್ನೊಂದು 2 ಏನು ಬೋಟ್ ಇದೆ. ಸೊ ಆ ಬೋಟನ್ನು ಸಹ ಓಡಿಸ್ತೀನಿ. ಮಕ್ಕಳಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಸೊ ಇವೆಲ್ಲ ಎಕ್ಸ್ಪೆರಿಮೆಂಟ್. ಎಲ್ಲಿವರೆಗೂ ಆ ದೀಪ ಹೊತ್ತಾ ಇರುತ್ತೆ ಅಲ್ಲಿವರೆಗೂ ಈ ಬೋಟು ತನ್ನ ಕೆಲಸವನ್ನು ಕಂಟಿನ್ಯೂ ಮಾಡ್ತಾನೆ ಇರುತ್ತೆ, ಓಡ್ತಾನೇ ಇರುತ್ತೆ. ಸೊ ಆನ್ಲೈನಲ್ಲಿ ಸಿಗುತ್ತೆ. ಇದನ್ನ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ನಿಮ್ಮ ಮಕ್ಕಳಿಗೆ ಈ ಥರ ಪ್ರಯೋಗ ಮಾಡಿ ತೋರಿಸ್ಬೇಕು ಅಂತಂದರೆ ಸೊ ದಯವಿಟ್ಟು ತೋರಿಸ್ಬೋದು. ನನ್ನ ಹತ್ರ ಇನ್ನೊಂದು ಬೋಟ್ ಇದೆ. ಇನ್ನೊಂದು ಬೋಟನ್ನು ನಾನು ಈಗ ಇಟ್ಟಿದ್ದೀನಿ. ಅದು ಸಹ ಸ್ಟಾರ್ಟ್ ಆಯಿತು. ಅದು ಸಹ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಅದು ಕೂಡ ಸ್ಟಾರ್ಟ್ ಆಯಿತು. ನೋಡಿ, ಅದು ಹೀಟ್ ಆದಾಗ ತನ್ನಷ್ಟೇ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸುಮಾರು ಒಂದು ಅದರಲ್ಲಿ 10-15 ನಿಮಿಷನಾದರೂ ಓಡುತ್ತೆ. ಸೊ ನೋಡ್ಬೋದು.
ಭಾಳ ಫ್ಯಾಂಟಾಸ್ಟಿಕ್ ಓಡುತ್ತೆ, ಇನ್ನೂ ಫಾಸ್ಟ್ ಓಡುತ್ತೆ ಕೆಲವು ಟೈಮು. ಸರಿಯಾಗಿ ಹೀಟು ಅದಕ್ಕೆ ಬೀಳಬೇಕು. ನೋಡ್ರಲ್ಲ ಸ್ನೇಹಿತರೆ, ಮಕ್ಕಳಿಗೆ ಭಾಳ ಖುಷಿ ಕೊಡುತ್ತೆ ಹೇಗೆ ಓಡುತ್ತೆ ಅಂತ. ಹಿಂದೆ ಎಲ್ಲ ಉಗಿ ಬಂಡಿ ಅಂದರೆ ಇದೇ ಥರ ಕೆಲಸ ಮಾಡ್ತಾ ಇತ್ತು. ಸೊ ಭಾಳ ಫ್ಯಾಂಟಾಸ್ಟಿಕ್ ಇದೆ. ಆ ನೀರು ಬಿಸಿ ಆದಂಗೂ ತನ್ನ ವೇಗವನ್ನು ಅದು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಸೊ ಮಕ್ಕಳಿಗೆಲ್ಲ ತುಂಬ ಒಳ್ಳೆ ಸಬ್ಜೆಕ್ಟ್ ಇದು. ನಾನು ಚಿಕ್ಕವನಿದ್ದಾಗ ಸೊ ಈ ಥರದೊಂದು ಏನು ಬೋಟ್ ಏನಿದೆ ನಮ್ಮ ತಂದೆ ನನಗೆ ತಂದುಕೊಟ್ಟಿದ್ರು. ಸೊ ಇದೇ ಥರ ಎಕ್ಸ್ಪೆರಿಮೆಂಟ್ ಮಾಡಿದರು. ಬಟ್ ಅದು ಜಾಸ್ತಿ ದಿನ ಬರಲಿಲ್ಲ, ಅದಾದಮೇಲೆ ಅಷ್ಟು ಚೆನ್ನಾಗೂ ಇರಲಿಲ್ಲ, ಹಾಳಾಗೋಯ್ತು. ಸೊ ಈ ಥರ ಎಕ್ಸ್ಪೆರಿಮೆಂಟು ಮಕ್ಕಳಿಗೆಲ್ಲ ಮಾಡಿದಾಗ ಅದು ಹೇಗೆ ಕೆಲಸ ಮಾಡುತ್ತೆ ಇದೆಲ್ಲ ಪ್ರಯೋಗ. ಯಾಕಂದರೆ ನೀರು ಬಿಸಿ ಆದಾಗ ಅದು ತನ್ನ ಏನು ಕುದಿಯುವ ವೇಗ ಜಾಸ್ತಿ ಆದಷ್ಟು ಆ ಬೋಟು ತನ್ನ ಪ್ರೆಸರಿಗೆ ಮುಂದೆ ಸಾಗುತ್ತೆ. ಸೊ ಇದು ಒಂದು ಮಾಡೆಲ್. ಈ ಪ್ರಯೋಗ ಏನಿದೆ ಮಕ್ಕಳಿಗೆ ತುಂಬ ಖುಷಿ ಕೊಡುತ್ತೆ, ಜೊತೆಗೆ ಭಾಳ ಅದ್ಭುತವಾದಂಥ ವಿಚಾರ. ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ. ನೀವು ಕೂಡ ಇಂಥ ಎಷ್ಟೋ ಎಕ್ಸ್ಪೆರಿಮೆಂಟ್ಗಳನ್ನು ನೀವು ಮನೇಲಿ ಮಕ್ಕಳಿಗೆ ಮಾಡಿ ತೋರಿಸ್ಬೋದು. ಸೊ ಇವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನಿಮ್ಮ ಬಾಲ್ಯದ ನೆನಪುಗಳು ಈ ಥರ ಬೋಟಿನಲ್ಲಿ ಏನಾದರೂ ಇದ್ದರೆ ಅಥವಾ ಈ ಥರ ಯಾವುದೋ ಎಕ್ಸ್ಪೆರಿಮೆಂಟ್ ಇದ್ದರೆ ದಯವಿಟ್ಟು ಈ ಥರ ಅನುಭವಗಳು ನಿಮ್ಮ ಬಾಲ್ಯದಲ್ಲಾಗಿದ್ದರೆ, ಈ ಥರ ಯಾವುದೇ ರೀತಿಯ ಅನುಭವಗಳು ನಿಮ್ಮ ಬಾಲ್ಯದಲ್ಲಾಗಿದ್ದರೆ ದಯವಿಟ್ಟು ನಾನು ಶೇರ್ ಮಾಡಿ. ಸೊ ಈ ಕಮೆಂಟ್ ಸಹ ಮಾಡಿ. ನಿಮಗೂ ಈ ಥರದ್ದು ಏನಾದ್ರು ತಗೋಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದು. ಬಾಲ್ಯದ ನೆನಪುಗಳು ಅವ್ರು ಶಾಶ್ವತವಾಗಿ ಅವ್ರ ಮನಸ್ಸಲ್ಲಿ ಉಳಿಲಿ ಅಂಥೇಳಿ ನಾನು ಕೂಡ ಅದೇ ಒಂದು ನನ್ನ ಬಾಲ್ಯದ ನೆನಪುಗಳನ್ನು ನಮ್ಮ ಮಕ್ಕಳ ಜೊತೆ ಶೇರ್ ಮಾಡಿಕೊಂಡು ಅವರಿಗೂ ಕೂಡ ಈ ಥರ ಒಂದು ಬೋಟ್ ಅಂತಂದು ಆ ಬೋಟ್ ಹೇಗೆ ಓಡುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನೆಲ್ಲ ವಿವರಣೆ ನಿಮಗೂ ಸಹ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಇದನ್ನು ನೀವು ಕೊಂಡ್ಕೊಳೋದು ಇಷ್ಟ ಇದೆ ತೊಗೋಬೋದು. ನಿಮ್ಮ ಬಾಲ್ಯದಲ್ಲಿ ಈ ಥರ ನೆನಪುಗಳು ಏನಾದರೂ ಬಂದಿದ್ದರೆ ಸೊ ದಯವಿಟ್ಟು ಈ ಒಂದು ವಿಡಿಯೋ ನೋಡಿದ ಮೇಲೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು ಬಾಲ್ಯದ ನೆನಪುಗಳು. ಸೊ ಇವೆಲ್ಲ ಬಾಲ್ಯದ ನೆನಪುಗಳ ಬುತ್ತಿಯಲ್ಲಿ ಈ ಒಂದು ವಿಡಿಯೋ ಕೂಡ ಆ ಬಾಲ್ಯದ ನೆನಪುಗಳ ಬುತ್ತಿಗೆ ಸಮರ್ಪಣೆ ಅಂತೇಳಿ ಈ ಮೂಲಕ ನಾನು ನಿಮಗೆ ಹೇಳೋದು ಇಚ್ಛಿಸ್ತೀನಿ. ಧನ್ಯವಾದಗಳು. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ರಿ. ನಿಮಗೆ ಇದೇ ಥರ ಕಂಟಿನ್ಯೂ ನಾನು ವಿಡಿಯೋ ನೋಡ್ತಾ ಇರಿ. ಇದೇ ಥರ ಹೊಸ ನಿಮ್ಮ ಬಾಲ್ಯದ ನೆನಪುಗಳು ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾನು ಚಿಕ್ಕ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.